ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಡ್ದು ಚಪ್ಪಲಿ ಸವಿತೋ ಇಲ್ವೋ ಗೊತ್ತಿಲ್ಲ, ನನ್ ಕಾಲೆಲ್ಲ ಸೌದೈತು ಕಣಮಿ. ಇವಾಗ ನೀನು ನಮ್ ರಶ್ಮಿ ಮದ್ವೆಲಿ ಕಾಲ್ ಸವಿಸ್ತಾ ಇದ್ಯಾ, ಮುಂದೆ ನಾವು ನಿನ್ ಮದ್ವೆಲಿ ಸವಿಸ್ತೇವ್ ಬಿಡು. ಏನ್ ಕಾಲ್ನ ಅಲ್ಲ, ಚಪ್ಲಿನ. ಅಕ್ಕ ಸುಸ್ತಾಗಿದ್ದೀರಾ ಅನ್ಸುತ್ತೆ, ಏನಾದ್ರೂ ಹೆಲ್ಪ್ ಬೇಕಾ? ಏಯ್ ಪರೀಕ್ಷೆ ಇಟ್ಕೊಂಡು ಎಲ್ಲದಕ್ಕೂ ಪುಸ್ಕ ಅಂತ ಬರ್ತಾಳೆ, ಹೋಗಮ್ಮಿ ಓದ್ಕೋ. ಅಕಸ್ಮಾತ್ ಫೇಲ್ ಆಗು, ರಶ್ಮಿದ್ ಮದ್ವೆ ಆದ್ಮೇಲೆ ನಿಂದೆಯ. ಏ ಅಕ್ಕ ನೋಡಕ್ಕ, ನೀನ್ ಓದ್ಕೊಬೇಕು ತಾನೆ, ಹೋಗಿ ಕುತ್ಕೊಂಡು ಓದ್ ಹೋಗು. ವಾ, ಎಲ್ರಿಗೂ ಕಾರ್ಡ್ ಕೊಟ್ಬಿಟ್ಟು ಬಂದ್ರಾ? ಯಾಕೋ ಸುಸ್ತಾದಂಗ್ ಕಾಣಿಸ್ತಿದ್ದೀರಾ? ಇರಿ ಟೀ ಇಡ್ತೀನಿ. ಟೀನಾ? ಯವ್ವ ತಾಯಿ, ಟೀ ಮಾತ್ರ ಬೇಡ ಕಣವ. ಎಲ್ಲ ಮನೇಲೂ ಟೀ ಕುಡ್ದು ಮುಂದಿನ ಜನ್ಮಕ್ಕೂ ಟೀ ವಾಸನೆ ಕಂಡ್ರೆ ವಾಕ್ರಿಕೆ ಬರಂಗ್ ಆಗ್ಬಿಟ್ಟೈತೆ. ರತ್ನವ, ಕಾರ್ಡ್ ಎಲ್ಲ ಕೊಟ್ಟು ಬಂದಾಯ್ತು. ಬೇರೆ ಏನಾದ್ರು ಕೆಲಸ ಇದ್ರೆ ಹೇಳಿ, ಮಾಡಿ ಮುಗಿಸ್ತೀವಿ. ಇನ್ ಯಾವ್ದು ಕೆಲ್ಸ ಬಾಕಿ ಇಲ್ಲ. ಇನ್ನೇನ್ ಅಣ್ಣ ಅದಕ್ಕೆ ಬಂದ್ಬಿಟ್ರೆ ಶಾಸ್ತ್ರ ಶುರು ಮಾಡ್ಕೊಳ್ಳೋದಯ್ಯ. ಎಲ್ಲಿ ಅಣ್ಣ ಅದ್ಗೆ ಏನು ಬಂದಿಲ್ವೇ? ಬರ್ಕೆ ಗಂಡೆ ಹೆಂಡತಿ ಜೊತೆಲಿ ಹೋಗವ್ರೆ, ನಿಧಾನಕ್ ಬರ್ಲಿ ಅಲ್ವೇನ್ರವ? ಅವ್ರ ಪ್ರೀತಿಲ್ ಕಳ್ದೋಗಿದ್ರೆ ಶಾಸ್ತ್ರನ ಬುಟ್ ಮಾಡಕ್ಕಾಗದ? ಪಾಪ ನಮ್ ರಶ್ಮಿ ಬೇರೆ ಅವಸರದಲ್ಲ ಅವಳೆ, ಮಂಟಪಕ್ಕೆ ಯಾವಾಗ ಹೋಗೋದು, ಹುಡ್ಗುನ್ ಯಾವಾಗ ನೋಡ್ತೀನೋ ಅಂತ ಅಲ್ವಾ ರಶ್ಮಿ? ಇವಳೊಬ್ಳು ಸುಮ್ನಿರ ಮಂಜಿ, ನನ್ ಸಂಕಟ ನನ್ಗೆ. ಏನ್ ಗುರುವೆ ನಿನ್ ಸಂಕಟ? ಮಂಜಿನೇ ಹೇಳಿಲ್ವಾ ಅವ್ರು ಫೋನೇ ಮಾಡಿಲ್ಲ ಅಂತ, ಅದೇ ಕಣೆ ಸಂಕಟ. ಏ ಗುಂಡು, ಅವಳೊಂದ್ ದೊಡ್ಡ ಹುಚ್ಚಿ, ಏನೇನೋ ಮಾತಾಡ್ತಾಳೆ, ಅದನ್ನೆಲ್ಲ ನೀನ್ ಸೀರಿಯಸ್ ಆಗಿ ತಗೊಳದ? ಅಲ್ಲ ಅಕ್ಕ, ಆದ್ರೂ ಏನ್ರವ ಎಲ್ಲ ಒಳ ಸೇರ್ಕೊಂಡ್ಬಿಟ್ಟಿದ್ದೀರಾ ಹೆಂಗೆ? ಯಾವಾಗ ಬಂದೆ? ನಾ ಬಂದು 80 ವರ್ಷ ಆಯ್ತು. ಎಲ್ಲೇ ಶಿವಪಾರು? ಯಾಕಜ್ಜಿ, ನಾವ್ಯಾರು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಓ, ಮದುವೆ ಹೆಣ್ಣು ನಮ್ಮ ಕಾಲದಾಗೆ ಮದುವೆ ಅಂತ ನಿಶ್ಚಯ ಆದ ಮ್ಯಾಕೆ ಹಸೆ ಮಣೆ ಏರುವರೆಗೆ ಮನೆ ಒಳಗಿಂದ ಹೊರಕ್ ಬರುವಂಗಿರ್ಲಿಲ್ಲ. ನೀನೋ ಬಾಗ್ಲುವರೆಗೂ ಬಂದ್ಬಿಟ್ಟಿದೀಯಾ? ಹೋಗ್ವಳಿಕೆ ಹೋಗ. ಏ ರಾಣಿ, ಎಲ್ಲ ವ್ಯವಸ್ಥೆ ಆಗೈತೆನವ? ಹ್ಞೂ ಅಜ್ಜಿ, ಎಲ್ಲ ವ್ಯವಸ್ಥೆನೂ ಆಗೈತೆ. ಏನಾಗಿರೋದು? ಕಂಕಣ ಕಟ್ಟೋದು ಅಂತೀರಾ, ಹೊಸಿ ಮೈ ಶಾಸ್ತ್ರ ಬ್ಯಾರೆ, ಅರ್ಶನ ಎಲ್ಲವಾ? ಎಲ್ಲ ಒಳಗೈತೆ, ಎಲ್ರು ಬಂದ್ಮೇಕೆ ತಗೋಬತ್ತೀವಿ. ಇನ್ನು ಏನಾದ್ರೂ ಇದ್ರು ಹೇಳು, ಮಾಡ್ತೀವಿ. ಈಗ ನಾ ಬಂದಿದ್ದೀನಲ್ಲ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಏ ಗೋಡಂಬಿ ಅಜ್ಜಿ, ಬೈಲೆ, ಬಂದು ಹೋಗೋರಿಗೆಲ್ಲ ಈ ಪಾನಕ ವ್ಯವಸ್ಥೆ ಮಾಡಿಬಿಡು. ಆಯ್ತಜ್ಜಿ, ಬರ್ಲಾ ಬಿಡು. ಹಾ ರತ್ನ, 5 ಬಿಂದಿಗೆ ಮಡಿ ನೀರ್ ಬೇಕಣವ. ಸರಿ ಅಜ್ಜಿ, ಬಾ ಮಂಜಿ. ಏನು ನೀ ಹಿಂಗೆ ನಿಂತು ಬಿಟ್ಟಿದೀಯಾ? ಬೇಕಾದಷ್ಟು ಕೆಲಸ ಇದೆ, ಹೋಗ್ ಕೆಲಸ ನೋಡ್ಕೊ ಹೋಗು. ಬಾಜಿ ಒಳಗ್ ಬಾ. ಅಕ್ಕ, ನಮಗೆ ಸಿಕ್ಕಿರೋ ಕೊನೆ ಅವಕಾಶ ಅಕ್ಕ ಇದು. ಶಿವು ಲಗ್ನ ಪತ್ರಿಕೆ ಕೊಟ್ಟು ಹೋದ ಅಂದ್ರೆ ಅವ್ನು ಮತ್ತೆ ವಾಪಸ್ ಸಿಗೋದೆ ಮದುವೆ ಆದ್ಮೇಲೆ. ಅವ್ನಿಗಿರೋ ಸತ್ಯನೆಲ್ಲ ಹೇಳ್ಬಿಡೋಣ ಅಕ್ಕ ಈಗಲೇ. ಅತ್ತೆ, ನನಗೆ ಏನಕ್ಕೆ ನಿಮ್ಮ ಮನೇಲಿ ಕರ್ಕೊಬಂದೆ ಅಂದರೆ, ಶಿವು, ನೀನು ಏನು ವಿಷಯ ಹೇಳಕ್ಕೆ ಕರೆದಿಯೋ ನನಗಂತೂ ಗೊತ್ತಿಲ್ಲ. ಆದರೆ ನಾನೊಂದು ವಿಷಯ ಹೇಳ್ಬೇಕು ನಿನ್ನ ಹತ್ರ. ಅದೇನಪ್ಪ ಅಂದರೆ, ನನ್ನನ್ನು ದೂರ ಮಾಡಿಬಿಟ್ಟಿಯಲ್ಲೋ. ನಾನು ಅಷ್ಟೊಂದು ದೂರದವನಾಗ್ಬಿಟ್ಟ ನಿನಗೆ? ಅಪ್ಪ ಯಾಕೆ ಇಷ್ಟು ನಾಟಕ ಮಾಡ್ತಿದ್ದಾರೆ? ಯಾಕೆ ಮಾವ, ನಾನಂತ ಕೆಲಸ ಯಾವತ್ತೂ ಮಾಡೋಕ್ಕಿಲ್ಲ. ಬಾಯಿ ಮಾತಿನಲ್ಲಿ ಹಂಗಂತೀಯ, ಆದರೂ ದೂರನೇ ಮಾಡ್ತೀಯ. ನಾನು ನಿಮ್ಮ ಅತ್ತೆದಿರ ಹತ್ರ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಬರ್ತೀಯ, ಅದು ನನ್ನ ಮುಂದೆನೆ. ಅಲ್ಲಿಗೇನರ್ಥ? ನನಗಿಂತಲೂ ನಿನಗೆ ನಿಮ್ಮ ಅತ್ತೆದಿರೇ ಮುಖ್ಯ ಆಗೋದು ಅಲ್ವಾ? ಮಾವ, ನಿಮ್ಗೆ ಹಂಗೆ ಅನ್ಸಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ನಾನು ಅತ್ತೆನಲ್ಲಿ ಕರ್ಕೊಬಂದಿದ್ದೆ ಬೇರೆ ವಿಷಯಕ್ಕೆ. ಎಣ್ಣೆ ಬರೋ ಹೊತ್ತಿಗೆ ಗಾಣ ಮುರಿತು ಅನ್ನೋ ಹಾಗೆ ನನ್ನ ಶಿವು, ನನ್ನ ಅಳಿಯ, ನನ್ನ ಕಣ್ಣು ಅಂತ ಅಂದ್ಕೊಳ್ಳೋಷ್ಟರಲ್ಲೇ ನಿಮ್ಮ ಅತ್ತೆದಿರನ್ನ ಕರೆದು ನನ್ನ ಮನಸ್ಸು ಮುರಿದ್ಬಿಟ್ಟಿಯಲ್ಲೋ ಶಿವು. ಅಂಥದ್ದೇನಿತ್ತು ವಿಷಯ ನನ್ನ ಮುಂದೆ ಮಾತಾಡೋಕ್ಕಾಗದೇ ಇರೋವಂಥದ್ದು? ಅದು ಮಾವ, ನಿಮಗೆ ನಿಜ ಹೇಳ್ಬಿಡ್ತೀನಿ. ಅದು ಮದುವೆಗೆ ಜವಳಿ ತಗೋಬೇಕಿತ್ತಲ್ಲ, ನಾನು ನಮ್ಮ ಕಡೆಯವ್ರಿಗೆಲ್ಲ ಜವಳಿ ತಗೊಂಡಿನಿ. ಆದರೆ
ನಿಮ್ಮನೆಗೆ ಜವಳಿ ಕೊಡೋಷ್ಟು ದೊಡ್ಡ ಮನ್ಸ ನಾನಲ್ಲ. ಆಮೇಲೆ ನಾನು ತಗೊಬರೋ ಜವಳಿ ನಿಮಗೆ ಹಿಡಿಸ್ತದೋ ಇಲ್ವೋ, ಅದಕ್ಕೆ ಜವಳಿ ಬದಲು ದುಡ್ಡು ಕೊಟ್ಬಿಟ್ರೆ ನಿಮಗೆ ಯಾವ ಜವಳಿ ಇಷ್ಟನೋ ಅದು ತಗೋಬೋದಲ್ವಾ. ಆದರೆ ದುಡ್ಡಿನ ವಿಷಯ ನಿಮ್ಮನ್ನೇ ಮಾತಾಡೋಕ್ಕೆ ಒಸಿ ಮುಜುಗರ ಆಯಿತು. ಅದಕ್ಕೆ ಅತ್ತೇರ್ನ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟೆ. ಅಯ್ಯೋ ನಿನ್ನ, ಇದನ್ನು ಹೇಳೋದಕ್ಕೆ ನನ್ನ ಹತ್ರ ಮುಜುಗರ ಏನು? ಎತ್ತು ಉತ್ ಮೇಲೆ ತಿಳಿತು, ಹೆಣ್ಣು ಹೆತ್ತ ಮೇಲೆ ತಿಳಿತು ಅನ್ನೋ ಹಾಗೆ ಅಲ್ವಾ? ಆದರೆ ನಮ್ಮ ಶಿವಗೆ ಮಾತ್ರ ಈ ನಿನ್ನ ಮಾವ ಏನು ಅಂತ ತಿಳಿಲೇ ಇಲ್ವಲ್ಲ. ಅದನ್ನ ನಾನು ತಿಳಿಸಿ ಹೇಳಪ್ಪ. ನಿಮ್ಮ ಮಾವ ಹೆಂಗೆ ಅಂತ? ಒಸಿ ಸುಮ್ಕಿರು ಮಾವ, ನೀವು ದೊಡ್ಡವರು, ದುಡ್ಡಿನ ವಿಷಯನ ನಿಮ್ಮ ಮುಂದೆ ಹೆಂಗೆ ಮಾತಾಡೋದು ಅಂತ ಮುಜುಗರ ಪಡ್ಕೊಂಡೆ. ಆಟೆ ತೆಪ್ಪಾಯ್ತು. ಹೋಗ್ಲಿ ಬಿಡು. ರಶ್ಮಿ ಮದುವೆ ಅಂದರೆ ನಿಮ್ಮನೆ ಮದುವೆ ಅಲ್ಲ ಕಣೋ, ನಮ್ಮನೆ ಮದುವೆ. ನಮ್ಮನೆ ಮದುವೆಗೆ ನಾವು ಸಂಭ್ರಮಕ್ಕೆ ಎಲ್ರಿಗೂ ಜವಳಿ ಕೊಡಬೇಕು ಅಂಥದ್ರಲ್ಲಿ ಆಯಿತು. ಶಾಸ್ತ್ರಕ್ಕೆ ನೀನು ಕೊಡಲೇಬೇಕು ಅಂತ ಅನ್ಸಿದ್ರೆ ನಿಮ್ಮ ಅತ್ತೆದಿರಿಗೆ ಅದೇನು ಕೊಡಬೇಕು ಅಂತಿದ್ಯೋ ಕೊಡಪ್ಪ. ಅಪ್ಪ, ನೀವು ಸಮಾಧಾನ ಆದ್ರಲ್ಲ, ಹಾಟ್ ಸಾಕು ನನಗೆ. ಅತ್ತೆ ತಕೊಳ್ಳಿ, ದುಡ್ಡಲ್ಲಿ ಅಳಿತೀವಿ ಅಂತಲ್ಲ, ತೆಪ್ ತಿಳ್ಕೊಬೇಡಿ ನೀವು. ಅಯ್ಯೋ ದೇವ್ರೆ, ರಶ್ಮಿ ಜೀವನ ಉಳಿಸೋಣ ಅಂದರೆ ಇಲ್ಲಿ ಇಷ್ಟೊಂದು ಅಡಚಣೆಗಳಿದೆಯಲ್ಲಪ್ಪ, ಏನು ಮಾಡಲಿ? ತಗೊಳ್ಳೈತೆ. ಆಯ್ತಲ್ವಾ ರೀ, ಹೊರಡೋಣ? ಟೈಮ್ ಆಗ್ತಾ ಇದೆ. ಹ್ಞೂ ಬರ್ ಹೊಡುಮ. ಮಾವ, ಮದುವೆಗೆ ಬರೋದು ಮಾತ್ರ ಮರಿಬೇಡ್ರಿ. ಅತ್ತೆ, ದಾರಿಗೆ ಬರೋದಿದ್ರು ಇವತ್ತು ಕಂಕಣ ಕಟ್ಟಿಸ್ತಿದ್ದೀವಿ, ಅದಕ್ಕನ ಬನ್ನಿ. ಮಾವ, ಮದುವೆ ಶಾಸ್ತ್ರಿಗಳು ಇವತ್ತಿಂದನೇ ಶುರು, ಮರಿಬೇಡಿ. ಬರ್ತೀನಿ ನಡಿಯೋ. ಇಷ್ಟೆಲ್ಲ ಹೇಳ್ಬೇಕೇನೋ? ಹೋಗ್ಬಾ, ಹುಷಾರ. ಬರ್ತೀವತ್ತೆ, ಬಾ ಬರು. ಹೋಗಿ ಬರ್ತೀವಿ ಅಪ್ಪ, ಬರ್ತೀವಿ. ಮದುವೆ ಶುಭಾರಂಭಕ್ಕೆ ಪ್ರೀತಿಯ ಕರೆಯೋಲೆ. ಬರ್ಲಪ್ಪ? ಹಾಂ. ಆದರೂ ಅಮ್ಮ ಚಿಕ್ಕಮ್ಮ ಜೊತೆ ನಾನಿರುವಾಗ ಅಣ್ಣ ಬಂದ, ನಾನು ಮಾವ ಅಮ್ಮ ಚಿಕ್ಕಮ್ಮ ಜೊತೆ ಇರಬೇಕಿದ್ರೆ ಅಪ್ಪ ಬಂದರು. ಅಮ್ಮಂದ್ರ ಜೊತೆ ನಮ್ಮನ್ನು ಇರೋಕ್ಕೆ ಬಿಡಲಿಲ್ಲ ಅನಿಸ್ತಿದೆ. ಏನಿರ್ಬೋದು, ಅರ್ಥ ಆಗ್ತಿಲ್ವಲ್ಲ. ಮಾವ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.